ಸ್ಯಾಂಡಲ್ವುಡ್ನ ಅಭಿನಯ ಚಕ್ರವರ್ತಿ ಭಾಷಾ ಕಿಚ್ಚ ಸುದೀಪ್ ಬರ್ತ್ಡೇಗೆ ಕೌಂಟೌನ್ ಸ್ಟಾರ್ಟ್ ಆಗಿದೆ. ಸೊ ಈ ಬಾರಿ ಅವರ 52ನೇ ಬರ್ತ್ಡೇನ ಆಚರಣೆ ಮಾಡ್ಕೊಳ್ತಿರುವಂಥದ್ದು. ಆದರೆ ನಾಳೆ ಅಭಿಮಾನಿಗಳಿಗೆ ಸುದೀಪ್ ಅವರು ಸಿಗ್ತಾ ಇಲ್ಲ. ಈ ವರ್ಷ ತಾಯಿ ಅಗಲಿಕೆ ಆಗಿರೋದ್ರಿಂದ ಸ್ವಲ್ಪ ನೋವಿದೆ. ಸೊ ಹೀಗಾಗಿ ನಾನು ಅವತ್ತಿನ ದಿನ ಯಾರಿಗೂ ಸಿಗೋದಿಲ್ಲ ಅನ್ನೋ ಒಂದು ನಿರ್ಧಾರವನ್ನು ಅವರು ಮಾಡಿರುವಂಥದ್ದು. ಹೀಗಾಗಿ ಇವತ್ತೇ ಸುದೀಪ್ ಅವರು ಅಭಿಮಾನಿಗಳಿಗೆ ಸಿಗ್ತಿರುವಂಥದ್ದು. ಸೊ ಹೀಗಾಗಿ ಅವರು ಸಿಗ್ತಿರೋದು ಮನೆಯ ಬಳಿ ಅಲ್ಲ, ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ. ಸೊ ಇಲ್ಲಿ ಸಾಕಷ್ಟು ಸಿದ್ಧತೆಗಳು ಆಗಿದೆ ಅಭಿಮಾನಿಗಳನ್ನ ಇವತ್ತು ಭೇಟಿ ಮಾಡೋದಕ್ಕೆ. ಸೊ ನೀವು ನೋಡ್ತಾ ಇರ್ಬೋದು, ನಾನೀಗ ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಇದ್ದೀನಿ. ಸೊ ಇಲ್ಲಿ ಏನು ಈ ಒಂದು ದೊಡ್ಡ ಹಾಲ್ನಲ್ಲಿ ಸುದೀಪ್ ಅವರು ಬರ್ತ್ಡೇನ ಅಭಿಮಾನಿಗಳ ಜೊತೆ ಆಚರಣೆ ಮಾಡ್ಕೊಳ್ತಿರುವಂಥದ್ದು. ಸೊ ದೊಡ್ಡ ಪೋಸ್ಟರ್ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು. ಸುದೀಪ್ ಅವರ ಒಂದಷ್ಟು ಪೋಸ್ಟರ್ಗಳನ್ನ ಇಲ್ಲಿ ಹಾಕಿ ಈಗ ಆಲ್ರೆಡಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು. ಸೊ ಇನ್ನು ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿರೋ ಈ ಹಾಲ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿರುವಂಥದ್ದು. ಸೊ ದೊಡ್ಡ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಅಭಿಮಾನಿಗಳು ನಿಂತು ಸುದೀಪ್ ಅವರನ್ನು ಕಣ್ತುಂಬಿಕೊಳ್ಬೋದು. ಸುಮಾರು 10,000 ಜನ ಅಭಿಮಾನಿಗಳಿಗೆ ಇಲ್ಲಿ ಒಂದಷ್ಟು ಅಂದರೆ ಅವರು ಬರೋ ಮುಂದೆ ಇಲ್ಲಿ ಆರಾಮಾಗಿ ಸುದೀಪ್ ಅವ್ರನ್ನ ನೋಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸೊ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲೇ ಅವರು ಈ ರೀತಿ ಈ ಬಾರಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೀವು ಅಲ್ಲಿ ನೋಡ್ತಿರ್ಬೋದು, ಎಲ್ಲ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸೊ ಅಲ್ಲಿಂದ ಅಭಿಮಾನಿಗಳಿಗೆ ಅಲೋ ಇರುತ್ತೆ, ಅಲ್ಲಿಂದ ಸರತಿ ಸಾಲಿನಲ್ಲಿ ಬಂದು ಸೀದಾ ಸ್ಟೇಜ್ ಹತ್ರನೂ ಬರ್ಬೋದು. ಸೊ ಸ್ಟೇಜ್ ಹತ್ರ ಸುದೀಪ್ ಅವರು ಬರ್ತಾರೆ. ಸೊ ಅಲ್ಲಿಂದನೇ ಅಭಿಮಾನಿಗಳ ಹತ್ರ ಕೈ ಬೀಸ್ತಾರೆ. ಇಲ್ಲೆಲ್ಲ ಅಭಿಮಾನಿಗಳು ನಡೆದಿದ್ರೆ ಅವ್ರ ಮುಂದೆನೇ ಮೇ ಬಿ ಕೇಕ್ ಕಟ್ ಮಾಡೋದು ಕೂಡ ಸುದೀಪ್ ಅವರು ಡೌಟು ಈ ಬಾರಿ. ಸೊ ಅಭಿಮಾನಿಗಳನ್ನ ಭೇಟಿಯಾಗಿ ಸೊ ಅವರಿಂದ ವಿಶ್ ಮಾಡಿಸ್ಕೊಂಡು ಅದಾದ ನಂತರ ಸುದೀಪ್ ಅವರು ಬ್ಯುಸಿ ಆಗ್ತಾರೆ. ಸೊ ಅವ್ರದ್ದು ನಾಳೆ ಒಂದಷ್ಟು ಅವ್ರಿಗೆ ಅಂದರೆ ತಾಯಿ ಇಲ್ಲದೆ ಇರೋ ಕಾರಣಕ್ಕೆ ಈ ವರ್ಷ ಅವ್ರಿಗೊಂದಷ್ಟು ನೋವಿದೆ. ಸೊ ಹೀಗಾಗಿ ಅಷ್ಟೇ ಆಚರಣೆ ಮಾಡಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಸೊ ಇವತ್ತು ಇಲ್ಲಿ 9 ಗಂಟೆಯಿಂದ ಅಭಿಮಾನಿಗಳು ಸುದೀಪ್ ಅವರ ಬರ್ತ್ಡೇನ ಆಚರಣೆ ಮಾಡಬಹುದು ಇಲ್ಲಿ. ಸೊ 9 ಗಂಟೆಯಿಂದ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಅಭಿಮಾನಿಗಳೇ ಹಮ್ಮಿಕೊಂಡಿರುವಂಥದ್ದು. ಒಂದಷ್ಟು ಡ್ಯಾನ್ಸ್ ಕಾರ್ಯಕ್ರಮ ಆಗಿರ್ಬೋದು, ಅದೆಲ್ಲವೂ ಕೂಡ ನಡೆಯುತ್ತೆ. ಅದಾದಮೇಲೆ 10 ಗಂಟೆಗೆ 10:15 ಟೈಮ್ಗೆ ಸುದೀಪ್ ಅವರು ಇಲ್ಲಿಗೆ ಬರ್ತಾರೆ. ಸೊ ಅಭಿಮಾನಿಗಳನ್ನ ಭೇಟಿ ಮಾಡ್ತಾರೆ. ಟಿಲ್ 12 ಗಂಟೆವರೆಗೂ ಅಭಿಮಾನಿಗಳ ಜೊತೆನೇ ಇರ್ತಾರೆ. ಸುಮಾರು 1.5 ಗಂಟೆಗಳ ಕಾಲ ಅಭಿಮಾನಿಗಳ ಜೊತೆನೇ ನಿಂತು ಅವರು ಇವತ್ತು ಬರ್ತ್ಡೇನ ಆಚರಣೆ ಮಾಡ್ತಾ ಇರುವಂಥದ್ದು. ಇದು ಕಂಪ್ಲೀಟ್ಲಿ ಅಭಿಮಾನಿಗಳಿಗೋಸ್ಕರನೇ ಮಾಡ್ತಿರುವಂಥದ್ದು. ಇಲ್ಲಿ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಸೊ ಒಟ್ಟಿನಲ್ಲಿ ಇವತ್ತು ಏನು ಸುದೀಪ್ ಅವರು ಅಭಿಮಾನಿಗಳಿಗಂತಲೇ ಸಿಗ್ತಿರುವಂಥದ್ದು. ಸೊ ಜೊತೆಗೆ ಇವತ್ತು ಒಂದು ಒಳ್ಳೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಯಾಕಂದರೆ ಕಿಚ್ಚ 47 ಸಿನಿಮಾದ ಟೈಟಲ್ ಕೂಡ ಅನೌನ್ಸ್ ಆಗ್ತಾ ಇದೆ, ಜೊತೆಗೆ ಟೀಸರ್ ಕೂಡ ಇವತ್ತು ರಿಲೀಸ್ ಮಾಡ್ತಿದ್ದಾರೆ. ಸೊ ಒಂದಷ್ಟು ಗಿಫ್ಟ್ಗಳನ್ನು ಕೂಡ ಅಭಿಮಾನಿಗಳಿಗೆ ಈ ಮೂಲಕ ಅವರು ನೀಡ್ತಿರುವಂಥದ್ದು. ಒಂದಷ್ಟು ಹೊಸ ಸಿನಿಮಾಗಳು ಕೂಡ ಅನೌನ್ಸ್ ಮಾಡ್ತಿರ್ಬೋದು. ಸೊ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಒಂದು ರೀತಿ ಮೆಮೊರಬಲ್ ಬರ್ತ್ಡೇನೇ ಸುದೀಪ್ ಅವ್ರದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಅಭಿಮಾನಿಗಳಿಗೋಸ್ಕರನೇ ಮಾಡ್ಕೊಳ್ತಿರುವಂಥದ್ದು. ಅವ್ರಿಗೆ ಮನಸ್ಸಿಲ್ಲ ಈ ವರ್ಷ ಬರ್ತ್ಡೇ ಆಚರಣೆ ಮಾಡೋದಕ್ಕೆ, ಆದರೆ ಅಭಿಮಾನಿಗಳನ್ನ ನಿರಾಸೆ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವರು ಈ ಬಾರಿ ಬರ್ತ್ಡೇನ ನಂದಿ ಲಿಂಕ್ಸ್ ಗ್ರೌಂಡ್ನಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ಅವರ ಮನೆ ಹತ್ರ ಯಾರು ಹೋಗೋದು ಬೇಡ, ಯಾಕಂದರೆ ಯಾರಿಗೂ ಕೂಡ ಸುದೀಪ್ ಅವರು ಸಿಗ್ತಿಲ್ಲ ಮನೆ ಹತ್ರ ಕೂಡ ಇರೋದಿಲ್ಲ. ಅವರು ಶೂಟಿಂಗ್ ಅಥವಾ ಅವರ ಕೆಲಸಗಳೇನಿದೆ ಅದರಲ್ಲಿ ಬ್ಯುಸಿಯಾಗಿರ್ತಾರೆ ನಾಳೆ. ಸೊ ಹೀಗಾಗಿ ಇವತ್ತೇ ಸುದೀಪ್ ಅವರು ಅಭಿಮಾನಿಗಳ ಜೊತೆ ಬರ್ತ್ಡೇನ ಆಚರಣೆ ಮಾಡ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.